ಜನ ಯಶು ರಾಮಾಯಣದಲ್ಲಿ ಹಿಂದಿಯಲ್ಲಿ ಡಬ್ಬಿಂಗ್ ಮಾಡಿದ್ದನ್ನು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಯಾವ ತರ ಕನ್ನಡದಲ್ಲಿ ರಾವಣನ್ ವಾಯ್ಸ್ಗೆ ಫೀಲ್ ಬರ್ತಾ ಇದೆ ಅಲ್ವಾ, ಅದೇ ವಾಯ್ಸ್ ಹಿಂದಿಯಲ್ಲಿ ಫೀಲ್ ಬರ್ತಾ ಇಲ್ಲ. ಅದಕ್ಕೆ ಕನ್ನಡ ಮತ್ತೆ ಹಿಂದಿ ಡೈಲಾಗ್ ಗಳನ್ನು ಸಪರೇಟ್ ಆಗಿ ಕೇಳಿ ಅನಲೈಸ್ ಮಾಡೋಣ. ಪೃಥ್ವಿ ಲೋಕ್ ಕರೆಕ್ಟ್ ಆಗೇ ಇದೆ, ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆ, ಆ ಬೇಸು ಕರೆಕ್ಟ್ ಇದೆ, ಆ ರಾವಣದ ಒಂದು ಹಾರ್ಡ್ನೆಸ್ ಬೇಕಲ್ಲ ಅದೂ ಇದೆ ವಾಯ್ಸ್ ಅಲ್ಲಿ. ಬನ್ನಿ ಕನ್ನಡ ಕೇಳೋಣ. ಸೇಮ್ ಫೀಲಿಂಗ್ ಇದೆ, ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ನನಗನ್ಸುತ್ತೆ ಹಿಂದಿಯಲ್ಲಿ ಪೃಥ್ವಿ ಲೋಕ ಅನ್ನೋದಕ್ಕೆ ಸ್ವಲ್ಪ ಒತ್ತಕ್ಷರ ಇದೆಯಲ್ಲ, ಅದಕ್ಕೆ ಯಶ್ ವಾಯ್ಸ್ ಸ್ವಲ್ಪ ಲೋ ಅನಿಸ್ತಿರ್ಬೇಕು ಹಿಂದಿಯಲ್ಲಿ. ಸ್ವಲ್ಪ ಲೋ ಎನರ್ಜಿ ಅನಿಸ್ತು. ಇದರಲ್ಲಿ ಪಿಚ್ ಸ್ವಲ್ಪ ಹೈ ಆಗಿರಬೇಕು, ಯಾಕಂದರೆ ಇಂದ್ರ ಇರೋದದು ಈ ದೇವಲೋಕ. ಸ್ವಲ್ಪ ಫೀಲ್ ತಗೊಂಡು ಹೈ ಎನರ್ಜಿಯಿಂದ ಹೇಳಿದ್ರೆ ಇನ್ನೂ ಚೆನ್ನಾಗಿರೋದು ಇದು. ಹಾಂ, ಕನ್ನಡದಲ್ಲಿ ಕರೆಕ್ಟ್ ಆಗಿದೆ ನೋಡಿ, ಫುಲ್ಲು ಫೀಲ್ ಬರುತ್ತೆ ದೇವಲೋಕ ಅಂದು. ಅದು ಫೀಲೇ ಬೇರೆ ಇರುತ್ತೆ. ಹಿಂದಿಯಲ್ಲಿ ಕೇಳಿದ್ರೆ ಸ್ವಲ್ಪ ಲೋ ಅನಿಸುತ್ತೆ, ಕನ್ನಡದಲ್ಲಿ ಪರ್ಫೆಕ್ಟ್ ಆಗಿದೆ, ಮ್ಯಾಚ್ ಇದೆ. ಓ, ಇದು ಚೆನ್ನಾಗಿಲ್ಲ, ಇದು ವರ್ಸ್ಟ್ ಇದೆ. ಇದಕ್ಕೆ ಭಯಂಕರ ಎನರ್ಜಿ ಬೇಕಾಗಿತ್ತು. ಇದು ಪಾತಾಳ ಲೋಕ ಒಂಥರ ಅಸುರರು ಇರೋದು, ಅದಕ್ಕೆ ಬೇರೆ ಥರ ಇರುತ್ತೆ ವಾಯ್ಸು. ಇದು ನಾರ್ಮಲ್ ಆಗಿ ಅನಿಸ್ತಾ ಇದೆ. ಬನ್ನಿ ಕನ್ನಡದ ನೋಡೋಣ ಹೆಂಗೆ ಹೇಳಿದ್ದು ಅಂತ. ಇದು ಯಶ್ ವಾಯ್ಸು, ಪಾತಾಳ ಲೋಕ. ಈ ವಾಯ್ಸು ನನಗೆ ಕೇಳ್ತಾ ಇದ್ರೆ ದೇವರಾಜ್ ಸರ್ ವಾಯ್ಸು ಜ್ಞಾಪಕ ಆಗುತ್ತೆ. ಇದೇ ಥರ ಇದೆ ಅವ್ರದ್ದು ವಾಯ್ಸು. ಅದಕ್ಕೆ ಜನ ಹೇಳ್ತಾ ಇರೋದು ಕಂಪೇರ್ ಟು ಕನ್ನಡ ಹಿಂದಿ ಲೋ ಎನರ್ಜಿ ಇದೆ ಅಂದೆ. ನನಗೂ ಸ್ವಲ್ಪ ಹಾಗೆ ಅನಿಸ್ತಾ ಇದೆ. ಒನ್ ಬೈ ಒನ್ ಕಂಪ್ಯಾರಿಸನ್ ಮಾಡಿದ್ರೆ ಹಿಂದಿ ವರ್ಸಸ್ ಕನ್ನಡ. ನೋಡೋಣ ಮುಂದೆ ಹೆಂಗಿದೆ ಅಂತ. ಸೂಪರ್ ಆಗಿದೆ. ಇದು ಬೇಸಿಂದ ಬರ್ತಾ ಇದೆ, ಫುಲ್ಲು ರಾವಣನ್ ಫೀಲ್ ಬರ್ತಾ ಇದೆ ಇದರಲ್ಲಿ. ಕನ್ನಡದ ನೋಡೋಣ. ಓ, ಇದ್ರ ಒಂದರಿಂದ ತಿಳಿಯಿತು ಕನ್ನಡ ಇದು ಕ್ಲಿಯರ್ ವಿನ್ನರು. ಅದಕ್ಕೆ ಜನ ಅಷ್ಟೊಂದು ಕಮೆಂಟ್ ಮಾಡ್ತಾ ಇದ್ರು, ಕನ್ನಡದ ಫೀಲೇ ಬೇರೆ ಇದೆ ಅಂದೆ. ನಾನು ಈಗ ಹೆಡ್ಫೋನ್ ಹಾಕೊಂಡು ಕೇಳ್ದಲ್ವಾ, ಕನ್ನಡದ ಬೇರೆನೆ ಫೀಲ್ ಬರುತ್ತೆ, ಬೇರೆನೆ ಮಜಾ ಸಿಗ್ತಾ ಇದೆ. ಎಷ್ಟು ಡಬ್ಬಿಂಗು ಕನ್ನಡ ವರ್ಸಸ್ ಹಿಂದಿಯಲ್ಲಿ ರೇಟ್ ಮಾಡ್ಬೇಕಂದ್ರೆ, ಹಿಂದಿಯಲ್ಲಿ 1 ಅಂದ್ರೆ ಕನ್ನಡದಲ್ಲಿ 10 ಇದೆ. ಹಿಂದಿ ಡೈಲಾಗ್ ಡೆಲಿವರಿಯಿಂದ ಸೀನ್ಗಳ ಇಂಪ್ಯಾಕ್ಟ್ ಡಿಫ್ರೆಂಟ್ ಆಗಿ ಫೀಲ್ ಆಗ್ತಾ ಇದೆ. ಹಿಂದಿಯಲ್ಲಿರುವ ಸೀನ್ ಇಂಪ್ಯಾಕ್ಟ್ 1 ಅಂದ್ರೆ ಕನ್ನಡದಲ್ಲಿರುವ ಸೀನ್ ಇಂಪ್ಯಾಕ್ಟ್ 10 ಇದೆ. ಅಷ್ಟು ಡಿಫ್ರೆನ್ಸ್ ಇದೆ ಕನ್ನಡ ಕಂಪೇರ್ ಮಾಡಿದ್ರೆ ಹಿಂದಿಗೆ. ಯಶ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ತಾರೆ ಆಲ್ರೆಡಿ, ಫೀಡ್ಬ್ಯಾಕ್ ಹೋಗಿರುತ್ತೆ. ಯಶ್ ನ್ಯಾರೋ ಮೈಂಡೆಡ್ ಆ್ಯಕ್ಟರ್ ಅಲ್ಲ. ಫಿಲ್ಮಿಗೆ ಯಾವ್ದು ಒಳ್ಳೇದಿರುತ್ತಲ್ಲ ಆ ಕೆಲಸ ಮಾಡ್ತಾನೆ. ಇಲ್ಲ ನಂದೇ ವಾಯ್ಸ್ ಆಗಿರ್ಬೇಕನ್ನಂತ ಆ್ಯಕ್ಟ್ರೇ ಅಲ್ಲೇ ಅಲ್ಲ ಯಶ್. ಇಂಪ್ರೂವೈಸ್ರೇ ಮಾಡ್ಬೋದು ಇದು ಹಿಂದಿಯನ್ನು, ಇಲ್ಲಾಂದ್ರೆ ಬೇರೆಯವರಿಂದ ಡಬ್ ಮಾಡಿಸ್ಬೇಕು. ನನಗೆ ಕೇಳಿದ್ರೆ ಬೇರೆಯವರಿಂದ ಡಬ್ ಮಾಡಿಸೋದೇ ಬೆಸ್ಟು. ಹಿಂದಿ ಡೈಲಾಗ್ಸ್ಗಳನ್ನು ಹೇಳುವಾಗ ಏನಾದರೂ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಟ್ರಾಲ್ ಮಾಡಿಬಿಡ್ತಾರೆ. ಆದಿಪುರುಷ್ ಮೂವಿಯಲ್ಲಿ ಇದೇ ಥರ ಆಗಿತ್ತು. ಡೈಲಾಗೇ ಬೇರೆ ಆಯಿತು, ಆ್ಯಕ್ಟಿಂಗೇ ಬೇರೆ ಆಯಿತು, ಆ ಥರ ಆಗಿತ್ತದು. ಪ್ರೊನೌನ್ಸಿಯೇಷನ್ ನೀಟಾಗಿರಬೇಕು ಹಿಂದಿಯಲ್ಲಿ. ಪ್ರಭಾಸು ಅದನ್ನೆಲ್ಲ ಅಬ್ಸರ್ವೇ ಮಾಡಿದ್ದಿಲ್ಲ, ಕ್ಯಾಶುವಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದ. ಅದಕ್ಕೆ ಆದಿಪುರುಷ್ ಮೂವಿಯನ್ನು ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡ್ತಾ ಇರ್ತಾರೆ. ನೋಡಿ, ಸೌತ್ ಇಂಡಿಯಾ ಸ್ಟೇಟಲ್ಲಿ ಆಯಾ ಲ್ಯಾಂಗ್ವೇಜ್ದು ಡಬ್ ವರ್ಷನ್ ನೋಡ್ತಾರೆ, ಕನ್ನಡ, ತೆಲುಗು, ತಮಿಳು, ಮಲಯಾಳಮು. ಆದರೆ ನಾರ್ತ್ ಇಂಡಿಯಾದಲ್ಲಿ ಒಂದೇ ಲ್ಯಾಂಗ್ವೇಜ್ ನೋಡೋದು, ಅದು ಹಿಂದಿ. ಹಿಂದಿ ಸ್ಪಷ್ಟವಾಗಿ ಡೈಲಾಗ್ ಡೆಲಿವರಿ ಇರಬೇಕು. ಬಹಳಷ್ಟು ಸ್ಟೇಟ್ಗಳು ಕಂಬೈನ್ ಆಗಿ ಹಿಂದಿ ನೋಡೋದು. ಅದರಲ್ಲಿ ಏನಾದರೂ ಸ್ವಲ್ಪ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಬಂತು ಅಂದರೆ ಕ್ರಿಟಿಕ್ಸು ಅದನ್ನೇ ಹಾಕಿ ರುಬ್ಬಾಕ್ಬಿಡ್ತಾರೆ. ಫಿಲಮು ಎಷ್ಟೇ ವಿಜುವಲಿ ಸೂಪರ್ ಇದ್ದರೂ ವಾಯ್ಸು ಮತ್ತು ಡೈಲಾಗ್ ಡೆಲಿವರಿ ಸರಿ ಇಲ್ಲ ಅಂದರೆ ಅದು ಬಿಗ್ಗೆಸ್ಟ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಫಿಲಮ್ಗೆ. ನನಗನ್ಸುತ್ತೆ ಫಿಲಮ್ ರಿಲೀಸ್ ಆಗುತ್ತಲ್ವಾ, ಕನ್ನಡದಲ್ಲಿ ಅಷ್ಟೇ ಯಶ್ ವಾಯ್ಸ್ ಇರುತ್ತೆ, ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆಯವರು ಡಬ್ ಮಾಡಿರ್ತಾರೆ. ಯಶ್ ವಾಯ್ಸು ಓನ್ಲಿ ಫಾರ್ ಟ್ರೇಲರ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಇದು ನನ್ನ ಒಪಿನಿಯನು. ಇದ್ರ ಬಗ್ಗೆ ನಿಮ್ದೇನಾದರೂ ಒಪಿನಿಯನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.